ಓಂ ಶಾಂತಿ. साकार मुरली इंदिन डेटु 19/9/25। मीठे बच्चे, इस बेहद के नाटक में तुम आत्माओं को अपना अपना पाठ मिला है. ತಂದೆ ತಿಳಿಸಿದರೆ, ಮಧುರಾದ ಮಕ್ಕಳೇ, ಈ ಅನಂತವಾದ ನಾಟಕದಲ್ಲಿ ತಮ್ಮ ಆತ್ಮಗಳಿಗೆ ತಮ್ಮದೇ ಆದಂತಹ ಪಾತ್ರ ಸಿಕ್ಕಿದೆ. अभी तुम्हें ये शरीर रूपी कपड़े उतार कर जाना है, फिर नए राज्य में आना. ಈಗ ತಾವು ಈ ದೇಹ ಅನ್ನುವ ವಸ್ತ್ರವನ್ನ ತೆಗೆದು ಮನೆಗೆ ಹೋಗಬೇಕಾಗಿದೆ, ಮತ್ತೆ ಹೊಸ ರಾಜಧಾನಿಯಲ್ಲಿ ಬರಬೇಕಾಗಿದೆ. ಪ್ರಶ್ನೆ ಆಗಿದೆ, बाप कोई भी कार्य प्रेरणा से नहीं करते, उसका अवतरण होता है. ये किस बात में सिद्ध होता? ತಂದೆ ಯಾವುದೇ ಕಾರ್ಯವನ್ನ ಪ್ರೇರಣೆಯಿಂದ ಮಾಡೋದಿಲ್ಲ, ಅವರ ಅವತರಣೆ ಆಗತ್ತೆ. ಈ ಮಾತು ಯಾವುದರಿಂದ ಸಿದ್ಧ ಆಗತ್ತೆ? ಉತ್ತರ ಆಗಿದೆ, बाबा को कहते हैं करण करावनहार, प्रेरणा का तो अर्थ है विचार. प्रेरणा से कोई नई दुनिया की स्थापना नहीं होती. ತಂದೆಗೆ ತಿಳಿಸಲಾಗತ್ತೆ ಮಾಡಿ ಮಾಡಿಸುವಂತವರು ಅಂತ. ಪ್ರೇರಣೆಯ ಅರ್ಥ ಆಗಿದೆ ವಿಚಾರ. ಪ್ರೇರಣೆಯಿಂದ ಯಾವುದೇ ಹೊಸ ಪ್ರಪಂಚದ ಸ್ಥಾಪನೆ ಆಗೋದಿಲ್ಲ. बाप बच्चों से स्थापना कराते हैं, कर्मेंद्रियों बिगड़ तो कुछ भी करा नहीं सकते, इसलिए उन्हें शरीर का आधार लेना पड़ता. ತಂದೆ ಮಕ್ಕಳಿಂದ ಸ್ಥಾಪನೆಯನ್ನ ಮಾಡಿಸ್ತಾರೆ. ಕರ್ಮೇಂದ್ರಿಯಗಳಿಲ್ಲದೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಸಹ ಶರೀರದ ಆಧಾರವನ್ನ ಪಡೆಯಬೇಕಾಗತ್ತೆ. ಓಂ ಶಾಂತಿ. रूहानी बच्चे रूहानी बाबा के सामने बैठे, गोया आत्माएं अपने बाबा के सम्मुख बैठे. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕೂತಿದ್ದೀರ. ಅಂದರೆ ಆತ್ಮಗಳು ತನ್ನ ತಂದೆಯ ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದೀರಾ. आत्मा जरूर जिस्म के साथ बैठी है, बाप भी जब जिस्म लेते हैं तभी सम्मुख होते. इसको कहा जाता आत्मा परमात्मा अलग रहे. ಆತ್ಮ ಯಾವಾಗ ದೇಹವನ್ನ ಜೊತೆಯಲ್ಲಿ ಪಡೆಯುತ್ತೆ ಆಗ ಕುತ್ಕೊಳತ್ತೆ. ತಂದೆನು ದೇಹವನ್ನ ಪಡೆದು ಸಮ್ಮುಖದಲ್ಲಿ ಇದ್ದಾರೆ. ಇದಕ್ಕೆ ಹೇಳಾಗತ್ತೆ ಆತ್ಮ ಪರಮಾತ್ಮ ಬಹಳ ಕಾಲದಿಂದ ಅಗಲಿದ್ರು. तुम बच्चे समझते हो ऊंच से ऊंच बाप को ही ईश्वर प्रभु परमात्मा भिन्न नाम दिए हैं, परम पिता कभी लौकिक बाप को नहीं कहा जाता. ಈಗ ಮಕ್ಕಳಿಗೆ ಅರಿವಾಗಿದೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆಗೆ ಈಶ್ವರ ಪ್ರಭು ಪರಮಾತ್ಮ ಅಂತ ಭಿನ್ನ ಭಿನ್ನ ಹೆಸರುಗಳನ್ನ ಕೊಡಲಾಗಿದೆ. ಪರಂಪಿತ ಅಂತ ಲೌಕಿಕ ತಂದೆಗೆ ಹೇಳಕ್ಕೆ ಸಾಧ್ಯ ಇಲ್ಲ. सिर्फ परमपिता लिखा तो भी हर्जा नहीं, परमपिता अर्थात वो सभी का पिता एक है. ಸುಮ್ಮನೆ ಪರಂಪಿತ ಅಂದ್ರೂ ಪರವಾಗಿಲ್ಲ, ಆದರೆ ಪರಂಪಿತ ಅಂದರೆ ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. बच्चे जानते हम परमा पिता के साथ बैठे, परम पिता परमात्मा और हम आत्माएं परम धाम के रहने वाले हैं. ಮಕ್ಕಳಿಗೆ ಅರಿವಾಗಿದೆ ನಾವು ಪರಂಪಿತ ತಂದೆಯ ಜೊತೆ ಕೂತಿದ್ವಿ. ಪರಮಪಿತ ಪರಮಾತ್ಮ ಮತ್ತೆ ನಾವು ಆತ್ಮಗಳು ಶಾಂತಿ ಧಾಮದಲ್ಲಿ ಇರ್ತಿದ್ವಿ. यहाँ पाठ बजाने आते हैं, सतयुग से लेकर कलयुग अंत तक पाठ बजाया, ये हो गई नई रच. ಇಲ್ಲಿ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬಂದಿದ್ವಿ. ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯವದವರೆಗೂ ಪಾತ್ರವನ್ನ ಅಭಿನಯ ಮಾಡಿದ್ವಿ. ಇದೇನು ಹೊಸ ಮಾತಲ್ಲ. रचयिता बाबा ने समझाया कि तुम बच्चों ने ऐसे पाठ बजाया, आगे ये नहीं जानते थे हमने 84 का चक्कर लगा. ರಚಯಿತ ತಂದೆ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳಿಗೆ ಈ ರೀತಿ ಪಾತ್ರವನ್ನ ಮಾಡಿದ್ರಿ ಅಂತ. ಮೊದಲು ಅರಿವಿರ್ಲಿಲ್ಲ, ನಾವೇ 84 ಜನ್ಮದ ಚಕ್ರವನ್ನ ಹಾಕೊಂಡ್ ಬಂದಿದ್ದೀವಿ. अभी तुम बच्चों से ही बाबा बातें करते, जिन्होंने 84 का चक्कर लगाया, सब तो 84 जन्म नहीं ले सकते. ಈಗ ತಮ್ಮ ಮಕ್ಕಳಿಗೆ ತಂದೆ ತಿಳಿಸ್ತಾ ಇದ್ದಾರೆ, ಯಾರು 84 ಜನ್ಮದ ಚಕ್ರವನ್ನ ಪಡೆದ್ರೋ ಅವರಿಗೆ. ಎಲ್ಲರೂ 84 ಜನ್ಮವನ್ನ ಪಡೆಯೋದಿಲ್ಲ. ये समझना है कि 84 का चक्र कैसे फिरता, बाकी लाखों वर्ष की बात तो है नहीं. ಇದನ್ನು ತಿಳಿಸಬೇಕಾಗಿದೆ. 84 ಜನ್ಮದ ಚಕ್ರ ಯಾವ ರೀತಿ ಸುತ್ತೀವಿ,
ಬಾಕಿ ಲಕ್ಷಾಂತರ ವರ್ಷದ ಮಾತು ಇಲ್ಲವೇ ಇಲ್ಲ. बच्चे जानते हैं हम हर 5000 वर्ष बाद पाठ बजाने आते, हम पाठधारी हैं. ऊंचते ऊंच भगवान का भी विचित्र पाठ है. ಈಗ ಮಕ್ಕಳಿಗೆ ಗೊತ್ತಾಗಿದೆ, ನಾವು 5000 ವರ್ಷದ ನಂತರ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬರ್ತೀವಿ. ನಮ್ಮ ಪಾತ್ರನೂ ಇದೆ. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಅವರದು ವಿಚಿತ್ರವಾದ ಪಾತ್ರ ಆಗಿದೆ. ब्रह्मा और विष्णु का विचित्र पाठ नहीं कहेंगे, दोनों ही 84 का चक्कर लगाते. ಬ್ರಹ್ಮನಿಗಾಗಲಿ ವಿಷ್ಣುಗಾಗಲಿ ವಿಚಿತ್ರ ಪಾತ್ರ ಅಂತ ಹೇಳಕ್ಕಾಗಲ್ಲ. ಇಬ್ಬರದು 84 ಚಕ್ರ ಸುತ್ತುತ್ತಾರಲ್ಲ. बाकी शंकर का पाठ इस दुनिया में तो है ही नहीं, त्रिमूर्ति में दिखाते हैं स्थापना, विनाश और पालन. ಬಾಕಿ ಶಂಕರನ ಪಾತ್ರ ಈ ಪ್ರಪಂಚದಲ್ಲಿ ಇಲ್ಲ. ತ್ರಿಮೂರ್ತಿಯನ್ನ ತೋರಿಸಿದರೆ ಸ್ಥಾಪನೆ, ವಿನಾಶ, ಪಾಲನೆ ಚಿತ್ರದ ಮೇಲೆ ತಿಳಿಸ್ಕೊಡ್ಬೇಕು. चित्र तो दिखाते हो, उस पर समझाना, संगम पर पुरानी दुनिया का विनाश तो होना है, प्रेरक अक्षर भी राम है. ಚಿತ್ರದಲ್ಲಿ ತೋರಿಸಿದರೆ ಅದನ್ನ ತಿಳಿಸ್ಕೊಡಿ. ಸಂಗಮದಲ್ಲಿ ಹಳಿ ಪ್ರಪಂಚದ ವಿನಾಶ ಆಗತ್ತೆ, ಪ್ರೇರಣೆ ಅನ್ನುವ ಅಕ್ಷರನು ತಪ್ಪಾಗಿದೆ. जैसे कई कहते आज हमको बाहर जाने की प्रेरणा नहीं, प्रेरणा माने विचार, विचार का कोई और अर्थ नहीं है. ಯಾವ ರೀತಿ ಕೆಲವೊಂದ್ಸಲ ಅಂತಿರ್ತಾರೆ, ಇವತ್ತು ನನಗೆ ಹೊರಗಡೆ ಹೋಗುವ ಪ್ರೇರಣೆ ಇಲ್ಲ. ಪ್ರೇರಣೆ ಅಂದರೆ ವಿಚಾರ, ಪ್ರೇರಣೆ ಅಂದರೆ ಬೇರೆ ಅರ್ಥ ಏನೂ ಇಲ್ಲ. परमात्मा कोई प्रेरणा से काम नहीं करता, ना प्रेरणा से ज्ञान मिल सकता. ಪರಮಾತ್ಮ ಏನು ಪ್ರೇರಣೆಯಿಂದ ಕೆಲಸ ಮಾಡೋದಿಲ್ಲ, ಪ್ರೇರಣೆಯಿಂದ ಜ್ಞಾನನೂ ಸಿಗೋದಿಲ್ಲ. बाबा आते हैं इन कर्मेंद्रियों द्वारा पाठ बजाने, करण करावन हार है ना. ಬಾಬಾ ಬರ್ತಾರೆ ಕರ್ಮೇಂದ್ರಿಯಗಳ ಮುಖಾಂತರ ಪಾತ್ರವನ್ನ ಮಾಡಕ್ಕೆ, ಮಾಡಿಸುವಂತವರಾಗಿದ್ದಾರೆ. कराएंगे बच्चों से, शरीर बिगड़ तो करा ना सके, ये बातों को कोई भी जानते नहीं. ಮಾಡಿಸೋದು ಮಕ್ಕಳಿಂದ, ಶರೀರ ಇಲ್ಲದೆ ಮಾಡ್ಸಕ್ಕಾಗಲ್ಲ. ಈ ಮಾತುಗಳು ಯಾರಿಗೂ ಅರ್ಥ ಆಗಲ್ಲ. ನಾ ಈಶ್ವರ್ बाप को जानते, ಋಷಿ ಮುನಿ ಆದಿ कहते थे हम ईश्वर को नहीं जानते. ಈಶ್ವರ ತಂದೆಯ ಬಗ್ಗೆ ಅರಿವೇ ಇಲ್ಲ. ಋಷಿ ಮುನಿಗಳು ಅಂತಿದ್ರು ಈಶ್ವರನ ಬಗ್ಗೆ ಗೊತ್ತಿಲ್ಲ. ನಾ आत्मा को ना परम पिता परमात्मा को कोई में ज्ञान नहीं, बाप है मुख्य क्रिएटर डायरेक्टर, ಡೈರೆಕ್ಷನ್ ಬಿ ದೇತೆ. ಆತ್ಮದ ಬಗ್ಗೆ ಆಗಲಿ ಪರಂಪಿತ ಪರಮಾತ್ಮನ ಬಗ್ಗೆ ಯಾರಿಗೂ ಜ್ಞಾನ ಇಲ್ಲ. ಬಾಬಾ ಮುಖ್ಯವಾಗಿ ಕ್ರಿಯೇಟರ್, ಡೈರೆಕ್ಟರ್, ಡೈರೆಕ್ಷನ್ ಅನ್ನ ನೀಡ್ತಾರೆ. श्रीमत देते मनुष्यों की बुद्धि में तो सर्वव्यापी का ज्ञान है, तुम समझते हो बाबा हमारा बाबा है. वो लोग सर्वव्यापी कह देते तो बाप समझ ही नहीं सकते. ಶ್ರೀಮತವನ್ನ ನೀಡ್ತಾರೆ. ಮನುಷ್ಯರ ಬುದ್ಧಿಯಲ್ಲಿ ಸರ್ವವ್ಯಾಪಿ ಎನ್ನುವ ಜ್ಞಾನ ಇದೆ. ನಿಮ್ಗೆ ಗೊತ್ತಾಗಿದೆ ಬಾಬಾ ತಂದೆ ಆಗಿದ್ದರೆ ಅವರಿಗೆ ಸರ್ವವ್ಯಾಪಿ ಅಂದಾಗ ತಂದೆ ಅನ್ನುವ ಅರ್ಥನೇ ಬರೋದಿಲ್ಲ. तुम समझते हो ये बेहद की बाबा की फैमिली है, सर्वव्यापी कहने से फैमिली की खुशबू नहीं आती. ನಿಮಗೆ ಗೊತ್ತಾಗಿದೆ ಅನಂತವಾದ ತಂದೆಯ ಪರಿವಾರ ಆಗಿದೆ. ಸರ್ವವ್ಯಾಪಿ ಎಂದಾಗ ಪರಿವಾರದ ಸುಗಂಧತೆ ಬರೋದಿಲ್ಲ. ಉನ್ಕೋ ಕಹಾ ಜಾತಾ ನಿರಾಕಾರ ಶಿವ ಬಾಬಾ, ನಿರಾಕಾರಿ ಆತ್ಮೋಂ ಕಾ ಬಾಬಾ. ಅವರಿಗೆ ತಿಳಿಸಲಾಗತ್ತೆ ನಿರಾಕಾರ ಶಿವ ಬಾಬಾ, ನಿರಾಕಾರಿ ಆತ್ಮಗಳ ತಂದೆ. शरीर है तब आत्मा बोलती है क्या बाबा, बिगर शरीर तो आत्मा बोल ना सके, भक्ति मार्ग में बुलाते आए हैं. ಶರೀರ ಇದಕ್ಕೆ ಅದಕ್ಕೆ ಆತ್ಮ ಮಾತಾಡತ್ತೆ ತಂದೆ ಅಂತ. ದೇಹ ಇಲ್ಲದೆ ಆತ್ಮ ಮಾತಾಡೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ನಾವು ಕರೀತಾ ಬಂದ್ವಿ. समझते हैं वो बाबा दुख हरता सुख करता है, सुख मिलता है सुख धाम में, शांति मिलती है शांति धाम में, और ये है दुख धाम. ತಿಳ್ಕೊಂತಿದ್ವಿ ತಂದೆ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ. ಸುಖ ಸಿಗತ್ತೆ ಸುಖಧಾಮದಲ್ಲಿ, ಶಾಂತಿ ಸಿಗತ್ತೆ ಶಾಂತಿಧಾಮದಲ್ಲಿ. ಇದಾಗಿದೆ ದುಃಖಧಾಮ. ये ज्ञान तुमको मिलता है संगम पर, पुराने और नए के बीच में.
ಈ ಒಂದು ಜ್ಞಾನ ನಮಗೆ ಸಿಗತ್ತೆ ಸಂಗಮದಲ್ಲಿ, ಅಂದರೆ ಹಳೆಯದು ಮತ್ತೆ ಹೊಸ ಪ್ರಪಂಚದ ಮಧ್ಯದಲ್ಲಿ. बाप आते ही तब है जब नई दुनिया की स्थापना, पुरानी दुनिया का विनाश होता. पहले हमेशा कहना चाहिए नई दुनिया की स्थापना. ತಂದೆ ಬರೋದು ಹೊಸ ಪ್ರಪಂಚದ ಸ್ಥಾಪನೆ ಮಾಡೋದಕ್ಕೆ. ಮೊಟ್ಟ ಮೊದಲು ಹಳೆ ಪ್ರಪಂಚ ವಿನಾಶ ಅಂತ ಹೇಳೋದು ಸಹ ತಪ್ಪಾಗಿದೆ. अभी तुमको बेहद के नाटक की नॉलेज मिलनी है. जैसे उस नाटक में एक्टर्स आते तो घर से साधारण कपड़ा पहनकर आते, फिर नाटक में आकर कपड़े बदल करते हैं, फिर नाटक पूरा हुआ तो वो कपड़े उतार कर घर जाते हैं. ಈಗ ನೀವು ಅನಂತವಾದ ನಾಟಕದ ನಾಲೆಜ್ ಅನ್ನು ತಿಳ್ಕೊಂಡಿದ್ದೀರಿ. ಯಾವ ರೀತಿ ಅಲ್ಲಿ ನಾಟಕದಲ್ಲಿ ಪಾತ್ರಧಾರಿಗಳು ಮನೆಯಿಂದ ಸಾಧಾರಣವಾದ ವಸ್ತ್ರವನ್ನ ಹಾಕೊಂಡು ಬರ್ತಾರೆ, ನಾಟಕದಲ್ಲಿ ಬಂದಾಗ ತಮ್ಮ ವಸ್ತ್ರವನ್ನ ಪರಿವರ್ತನೆ ಮಾಡ್ತಾರೆ. ನಂತರ ನಾಟಕ ಪೂರ್ತಿ ಆಯಿತು, ಮತ್ತೆ ವಸ್ತ್ರವನ್ನ ಬಿಟ್ಟು ಮನೆಗೆ ಹೋಗ್ತಾರೆ. यहाँ तुम आत्माओं को घर से अशरीरी आना होता, यहाँ आकर ये शरीर रूपी कपड़े पहनते हो ना. ಇಲ್ಲಿ ತಾವು ಆತ್ಮಗಳು ಮನೆಯಿಂದ ಅಶರೀರಿಯಾಗಿ ಬರ್ತೀರ, ಇಲ್ಲಿ ಬಂದು ಈ ಶರೀರ ಅನ್ನುವ ವಸ್ತ್ರವನ್ನ ಹಾಕೋಬೇಕಾಗತ್ತಲ್ಲ. अरे एक को अपना अपना पार्ट मिला है, ये है बेहद का ड्रामा. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ, ಇದಾಗಿದೆ ಅನಂತವಾದ ಡ್ರಾಮಾ. अभी ये बेहद की सारी दुनिया पुरानी है, फिर होगा नई दुनिया. ये बहुत छोटा है एक धर्म. ಈಗ ಈ ಅನಂತವಾದ ಇಡೀ ಸೃಷ್ಟಿ ಹಳೆಯದಾಗಿದೆ, ಮತ್ತೆ ಇದು ಹೊಸದಾಗಬೇಕು. ಇದು ಸಣ್ಣದಾದದ್ದು ಒಂದೇ ಧರ್ಮ. ಅಲ್ಲಿ ಸಣ್ಣದಾದಂತಹ ಒಂದೇ ಒಂದು ಧರ್ಮ ಇರುತ್ತೆ. तुम बच्चों को इस पुरानी दुनिया से निकल फिर हद की दुनिया में, नई दुनिया में आना है, क्योंकि वहां है एक धर्म. अनेक धर्म अनेक मनुष्य होने से बेहद हो जाए. ತಾವು ಮಕ್ಕಳು ಈ ಹಳೆ ಪ್ರಪಂಚವನ್ನ ಬಿಟ್ಟು ಹದ್ದಿನ ಪ್ರಪಂಚದಲ್ಲಿ ಅಂದ್ರೆ ಹೊಸ ಪ್ರಪಂಚದಲ್ಲಿ ಬರಬೇಕು. ಯಾಕೆಂದರೆ ಅಲ್ಲಿ ಒಂದೇ ಧರ್ಮ ಇರುತ್ತೆ. ಅನೇಕ ಧರ್ಮ ಅನೇಕ ಮನುಷ್ಯರು ಇದ್ದಾಗ ಅನಂತ ಆಗ್ಬಿಡತ್ತಲ್ಲ. वहां तो है एक धर्म, थोड़े मनुष्य एक धर्म की स्थापना के लिए आना पड़ता. ಅಲ್ಲಿ ಇರೋದೇ ಒಂದು ಧರ್ಮ, ಬಹಳ ಕಡಿಮೆ ಮನುಷ್ಯರಿರ್ತಾರೆ. ಒಂದು ಧರ್ಮದ ಸ್ಥಾಪನೆಗೋಸ್ಕರ ಬರಬೇಕಾಗತ್ತೆ. तुम बच्चे इस बेहद के नाटक के राज को समझते हो कि ये चक्र कैसे फिरता. इस समय जो कुछ प्रैक्टिकल में होता है उसका ही फिर भक्ति मार्ग में त्योहार मनाते हैं. ತಾವು ಮಕ್ಕಳು ಈ ಅನಂತವಾದ ನಾಟಕದ ರಹಸ್ಯವನ್ನ ತಿಳ್ಕೊಂಡಿದ್ದೀರ. ಯಾವ ರೀತಿ ಈ ಕಾಲಚಕ್ರ ತಿರುಗತ್ತೆ, ಈ ಸಮಯದಲ್ಲಿ ಏನೆಲ್ಲ ನಡೆಯುತ್ತೆ, ಪ್ರಾಕ್ಟಿಕಲ್ ಅಲ್ಲಿ ಆಗ್ತಿದೆ, ಮತ್ತೆ ಅದು ಭಕ್ತಿ ಮಾರ್ಗದಲ್ಲಿ ಹಬ್ಬದ ರೂಪದಲ್ಲಿ ಆಚರಣೆ ಮಾಡಲಾಗುತ್ತೆ. त्योहार कौन कौन से त्योहार है ये भी तुम बच्चे जानते हो. ऊंचते ऊंच भगवान शिव बाबा की जयंती कहेंगे ना. ನಂಬರ್ ವಾರ್ ಯಾವ ಯಾವ ಹಬ್ಬ ಇದು ಸಹ ಮಕ್ಕಳಿಗೆ ಗೊತ್ತಾಗಿದೆ. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಶಿವ ಬಾಬುವರ ಜಯಂತಿ ಅಂತ ಹೇಳಬಹುದಲ್ಲ. वो जब आए तब फिर और त्योहार बने. शिव बाबा पहले पहले आकर गीता सुनाते, अर्थात आदि मध्य अंत का ज्ञान सुनाते, योग भी सिखाते. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಶಿವನ ಜಯಂತಿ ಅಂತ ಹೇಳ್ಬೋದು. ಯಾವಾಗ ಅವರು ಬರ್ತಾರೆ ಮತ್ತೆ ಹಬ್ಬಗಳು ಬರುತ್ತೆ. ಶಿವ ಬಾಬಾವರು ಮೊಟ್ಟ ಮೊದಲು ಗೀತೆಯನ್ನು ತಿಳಿಸ್ತಾರೆ, ನಂತರ ಆದಿ ಮಧ್ಯ ಅಂತ್ಯ ಜ್ಞಾನವನ್ನ ಯೋಗವನ್ನು ಕಲಿಸ್ಕೊಡ್ತಾರೆ. साथ साथ तुमको पढ़ाते भी है. तो पहले पहले बाप आया, शिव जयंती हुई, फिर कहेंगे गीता जयंती. ಜೊತೆ ಜೊತೆಗೆ ತಾವು ಓದ್ತೀರಾ, ಮೊಟ್ಟ ಮೊದಲು ಬಾಬಾ ಬರ್ತಾರೆ, ಶಿವ ಜಯಂತಿ ಆಯಿತು, ಮತ್ತೆ ಹೇಳಬೇಕಾಗಿದೆ ಗೀತಾ ಜಯಂತಿ. आत्माओं को ज्ञान सुनाते तो गीता जयंती हो जाता. तुम बच्चे विचार सागर मंथन कर त्योहार को नंबरवार लिखो. ಆತ್ಮಗಳಿಗೆ ಜ್ಞಾನವನ್ನ ತಿಳಿಸಿದಾಗ ಗೀತಾ ಜಯಂತಿ ಆಗುತ್ತೆ. ತಾವು ಮಕ್ಕಳು ವಿಚಾರ ಸಾಗರ ಮಂಥನವನ್ನ ಮಾಡಿ ಹಬ್ಬಗಳನ್ನ ನಂಬರ್ವಾರ್ ಬರೀರಿ. इन बातों को समझेंगे भी अपने धर्म की, और एक को अपना धर्म का प्यार लगता है ना.
ಈ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋರು ನಮ್ಮ ಧರ್ಮದವರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಧರ್ಮದ ಬಗ್ಗೆ ಪ್ರೀತಿ ಇರುತ್ತಲ್ಲ. दूसरे धर्म वालों की बात नहीं, बल्कि किसको दूसरा धर्म प्यारा हो भी परंतु उसमें आ ना सके. ಬೇರೆ ಧರ್ಮಗಳ ಮಾತೇ ಇಲ್ಲ. ಬಲೆ ಬೇರೆ ಧರ್ಮವು ಪ್ರಿಯ ಅನ್ಸಿದ್ರೆ ಅದರಲ್ಲೂ ಬರೋಂಗಿಲ್ಲ. स्वर्ग में और धर्म वाले थोड़े ही आ सकते, जाड़ में बिल्कुल साफ है ना. ಸ್ವರ್ಗದಲ್ಲಿ ಬೇರೆ ಧರ್ಮದವರು ಏನಾದ್ರೂ ಬರ್ತಾರ? ಕಲ್ಪವೃಕ್ಷದಲ್ಲಿ ಸ್ಪಷ್ಟವಾಗಿ ತೋರಿಸಿದಾರಲ್ಲ. जो जो धर्म जिस समय आते फिर उस समय आएंगे, पहले बाबा आते वही आकर राजयोग सिखाते, तो कहेंगे शिव जयंती, सो फिर गीता जयंती, फिर नारायण जयंती. ಯಾವ ಯಾವ ಧರ್ಮ ಯಾವ ಯಾವ ಸಮಯದಲ್ಲಿ ಬರಬೇಕೋ ಅದೇ ಸಮಯದಲ್ಲಿ ಬರುತ್ತೆ. ಮೊದಲು ತಂದೆ ಬರ್ತಾರೆ, ಅವರೇ ಬಂದು ರಾಜಯೋಗವನ್ನ ಕಲಿಸ್ಕೊಡ್ತಾರೆ, ತಿಳಿಸ್ತಾರೆ. ಶಿವ ಜಯಂತಿಯ ನಂತರ ಗೀತಾ ಜಯಂತಿ, ನಂತರ ನಾರಾಯಣ ಜಯಂತಿ. वो तो हो जाता सत्युग, वो भी लिखना पड़े नंबरवार ಈ ಜ್ಞಾನ ಕಿ ಬಾತ್. ಅದಾಗ್ಬಿಡತ್ತೆ ಸತ್ಯುಗ, ಅದನ್ನು ಸಹ ಬರಿಬೇಕಾಗತ್ತೆ ನಂಬರ್ವಾರ್. ಇದೆಲ್ಲ ಜ್ಞಾನದ ಮಾತುಗಳಾಗಿದೆ. शिव जयंती कब हुई ये भी पता नहीं, ज्ञान सुनाया जिसको गीता कहा जाता फिर विनाश होता है. ಶಿವ ಜಯಂತಿ ಯಾವಾಗಾಯ್ತು ಗೊತ್ತಿಲ್ಲ, ಜ್ಞಾನವನ್ನ ತಿಳಿಸಲಾಗತ್ತೆ, ಅದಕ್ಕೆ ಗೀತೆ ಅಂತೀವಿ, ನಂತರ ವಿನಾಶನೂ ಆಗುತ್ತಲ್ಲ. जगदम्बा आदि की जयंती का कोई हॉलिडे नहीं है. मनुष्य कितने भी तिथि तारीख आदि को बिल्कुल नहीं जानते हैं. ಜಗದಂಬನ ಜಯಂತಿಗೆ ಹಾಲಿಡೇ ಇರೋದಿಲ್ಲ. ಮನುಷ್ಯ ಯಾವುದೇ ಸಮಯ ಮುಹೂರ್ತವನ್ನ ಬಿಲ್ಕುಲ್ ತಿಳ್ಕೊಂಡೇ ಇಲ್ಲ. लक्ष्मी नारायण राम सीता के राज्य को भी नहीं जानते. 2500 वर्ष में जो आए उनको जानते हैं, परंतु उनसे पहले जो आदि सनातन देवी देवता धर्म थे उसको कितना समय हुआ कुछ भी नहीं जानते. ಲಕ್ಷ್ಮೀ ನಾರಾಯಣ ರಾಮ ಸೀತೆಯ ರಾಜ್ಯದ ಅರಿವೇ ಇಲ್ಲ. 2500 ವರ್ಷದಲ್ಲಿ ಏನೆಲ್ಲ ಅಂದ್ರೆ ಯಾರೆಲ್ಲ ಬಂದು ಹೋದ್ರು ಅವರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದರ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಎಷ್ಟು ಸಮಯ ಇತ್ತು ಏನು ಅರಿವಿಲ್ಲ. 5000 वर्ष से बड़ा कल्प तो हो ना सके, आधा तरफ तो गौर संख्या आ गई, बाकी आधे में इनका राज्य है. 5000 ವರ್ಷಕ್ಕಿಂತ ದೊಡ್ಡ ಕಲ್ಪ ಆಗಕ್ಕೆ ಸಾಧ್ಯನೇ ಇಲ್ಲ. ಅರ್ಧದಲ್ಲಿ ಎಷ್ಟು ಸಂಖ್ಯೆ ಬಂದ್ಬಿಡುತ್ತೆ, ಬಾಕಿ ಅರ್ಧದಲ್ಲಿ ಇವರ ರಾಜ್ಯ ಇರುತ್ತೆ. फिर जास्ती वर्ष का कल्प कैसे हो सकता, 84 लाख जन्म भी नहीं हो सकता. ಅಂದ ಮೇಲೆ ಕಲ್ಪದ ಆಯುಷು ಜಾಸ್ತಿ ಹೆಂಗಾಗಕ್ಕೆ ಸಾಧ್ಯ? 84 ಲಕ್ಷ ಜನ್ಮ ಆಗೋದಕ್ಕೂ ಸಾಧ್ಯ ಇಲ್ಲ. वो लोग समझते कलयुग की आयु लाखों वर्ष है, मनुष्यों को अंधेरे में डाल दे. ಅವ್ರು ಅನ್ಕೊಂತಾರೆ ಕಲಿಯುಗದ ಆಯುಷು ಲಕ್ಷಾಂತರ ವರ್ಷ ಅಂತ, ಮನುಷ್ಯನನ್ನ ಅಂಧಕಾರದಲ್ಲಿ ಬೀಳಿಸ್ಬಿಟ್ಟಿದ್ದಾರೆ. कहा सारा ड्रामा 5000 वर्ष का, कहा सिर्फ कलयुग के लिए कहते अभी 40,000 वर्ष शेष है. ಎಲ್ಲಿ ಇಡೀ ಡ್ರಾಮಾ 5000 ವರ್ಷದ್ದು, ಎಲ್ಲಿ ಕಲಿಯುಗ 40,000 ವರ್ಷ ಮಿಕ್ಕಿದೆ ಅಂತಾರೆ. जब लड़ाई लगती है तो समझते भगवान को आना चाहिए, लेकिन भगवान को तो आना चाहिए संगम पर. ಯಾವಾಗ ಯುದ್ಧ ಆಗುತ್ತೆ ಅವಾಗ ತಿಳ್ಕೊಂತಾರೆ ಭಗವಂತ ಬರಬೇಕು ಅಂತ. ಆದ್ರೆ ಭಗವಂತ ಬರೋದು ಸಹ ಸಂಗಮದಲ್ಲಿ. महाभारत लड़ाई तो लगती ही है संगम पर, बाबा कहते मैं भी कलक 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 के संगम पर आता. ಮಹಾಭಾರತ ಯುದ್ಧ ಆಗುವುದು ಸಂಗಮದಲ್ಲಿ. ತಂದೆ ತಿಳಿಸ್ತಾರೆ ನಾನು ಸಹ ಕಲ್ಪ ಕಲ್ಪ ಸಂಗಮದಲ್ಲೇ ಬರ್ತೀನಿ. बाबा आए हैं नई दुनिया की स्थापना, पुरानी दुनिया का विनाश करा. नई दुनिया की स्थापना होंगी तो पुरानी दुनिया का विनाश जरूर होगा, इसके लिए ये लड़ाई है. ತಂದೆ ಬಂದಿದ್ದರೆ ಹೊಸ ಪ್ರಪಂಚದ ಸ್ಥಾಪನೆ, ಹಳೆ ಪ್ರಪಂಚದ ವಿನಾಶವನ್ನ ಮಾಡಿಸಕ್ಕೆ. ಹೊಸ ಪ್ರಪಂಚದ ಸ್ಥಾಪನೆ ಆದಾಗ ಹಳೆ ಪ್ರಪಂಚದ ವಿನಾಶನು ಖಂಡಿತ ಆಗತ್ತೆ. ಅದಕ್ಕೋಸ್ಕರ ಯುದ್ಧ ಆಗಿದೆ. इसमें
शंकर की प्रेरणा आदि की तो कोई बात नहीं, अंडरस्टूड, पुरानी दुनिया खलास हो जाए. ಇದರಲ್ಲಿ ಶಂಕರನ ಪ್ರೇರಣೆಯ ಮಾತೇ ಇಲ್ಲ. ಅರ್ಥ ಮಾಡ್ಕೋಬೇಕು, ಹಳೆ ಪ್ರಪಂಚ ಸಮಾಪ್ತಿ ಆಗತ್ತೆ. मकान आदि तो अर्थक्वेक में सब खलास हो जाएंगे क्योंकि नई दुनिया चाहिए. नई दुनिया थी जरूर. ಮನೆಗಳೆಲ್ಲ ಅರ್ಥಕ್ವೇಕದಲ್ಲಿ ಸಮಾಪ್ತಿ ಆಗುತ್ತೆ. ಯಾಕೆಂದರೆ ಹೊಸ ಪ್ರಪಂಚ ಬೇಕಲ್ಲ, ಹೊಸ ಪ್ರಪಂಚ ಖಂಡಿತ ಇತ್ತಲ್ಲ. दहली परिस्थान थी, जमुना का कंठा था, लक्ष्मी नारायण का राज्य थी. चित्र भी है. ದೆಹಲಿ ಸ್ವರ್ಗ ಆಗಿತ್ತು, ಜಮುನಾ ತೀರದಲ್ಲಿ ಇದ್ದರು, ಲಕ್ಷ್ಮೀ ನಾರಾಯಣ ರಾಜ್ಯ ಇತ್ತು, ಚಿತ್ರನೂ ಇದೆ ಅಲ್ಲ. लक्ष्मी नारायण को स्वर्ग का ही कहेंगे. तुम बच्चों ने साक्षात्कार भी किया कि कैसे स्वयंवर होता है. ಲಕ್ಷ್ಮೀ ನಾರಾಯಣ ಅಂತ ಸ್ವರ್ಗದಲ್ಲಿ ಇರೋರಿಗೆ ಹೇಳುತ್ತೆ. ನಿಮ್ಮ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗಿದೆ, ಯಾವ ರೀತಿ ಸ್ವಯಂವರ ಆಗುತ್ತೆ. ये सब पॉइंट्स बाबा रिवाइज कराते. अच्छा पॉइंट्स याद नहीं पड़ती तो बाबा को तो याद करो. ಎಲ್ಲ ಪಾಯಿಂಟ್ಸು ಬಾಬಾ ರಿವೈಸ್ ಮಾಡಿಸ್ತಿದ್ದಾರೆ. ಒಳ್ಳೆಯದು, ಪಾಯಿಂಟ್ಸ್ ನೆನಪು ಬಂದಿಲ್ಲ ಅಂದ್ರೆ ತಂದೆಯನ್ನಾದರೂ ನೆನಪು ಮಾಡಿ. बाप भूल जाता है तो टीचर को याद करो. टीचर जो सिखाते हैं वो भी जरूर याद आएगा ना. ತಂದೆ ಮರ್ತೋದ್ರೆ ಟೀಚರನ್ನ ನೆನಪು ಮಾಡಿ. ಟೀಚರ್ ಏನು ಹೇಳಿಕೊಡ್ತಾರೆ ಅದಂತೂ ನೆನಪಿಗೆ ಬರುತ್ತಲ್ಲ. टीचर भी याद रहेगा, नॉलेज भी याद रहेंगे, उद्देश्य भी बुद्धि में. ಟೀಚರು ನೆನಪಿಗೆ ಬರ್ತಾರೆ, ಜ್ಞಾನನೂ ನೆನಪಲ್ಲಿರುತ್ತೆ, ಉದ್ದೇಶ ಬುದ್ಧಿಲಿದೆ. याद रखना ही पड़े क्योंकि हमारी स्टूडेंट लाइफ है. ये भी जानते हो जो हमको पढ़ाते हैं वो हमारा बाप भी है. लौकिक बाप कोई गुम नहीं हो सकता. ನೆನಪಿಟ್ಕೋಬೇಕು, ಯಾಕೆಂದರೆ ನಮ್ದು ಸ್ಟೂಡೆಂಟ್ ಲೈಫ್ ಆಯ್ತು. ಇದು ಸಹ ಗೊತ್ತಿರಬೇಕು, ನಮಗೆ ಓದಿಸುವಂತವರು ನಮ್ಮ ತಂದೆನೂ ಆಗಿದ್ದಾರೆ. ಲೌಕಿಕ ತಂದೆ ಮರೆಯಂತೂ ಆಗಲ್ವಲ್ಲ. लौकिक, पारलौकिक और फिर ये अलौकिक, इनको कोई याद नहीं करता. ಲೌಕಿಕ, ಅಲೌಕಿಕ ಮತ್ತೆ ಪಾರಲೌಕಿಕ ಇವರನ್ನ ಯಾರೂ ನೆನಪು ಮಾಡಲ್ಲ. लौकिक बाप से तो वर्षा मिलता, अंत तक याद रहती है. शरीर छोड़ा फिर दूसरा बाप मिलता. ಲೌಕಿಕ ತಂದೆಯಿಂದ ಆಸ್ತಿ ಸಿಗತ್ತೆ, ಅಂತ್ಯದವರೆಗೂ ನೆನಪಿರುತ್ತೆ. ಶರೀರ ಬಿಟ್ಟಾಗ ಮತ್ತೊಬ್ಬ ತಂದೆ ಸಿಗ್ತಾರೆ. जन्म बाय जन्म लौकिक बाप मिले, पारलौकिक बाप को भी दुख व सुख में याद करते. ಜನ್ಮ ಜನ್ಮಾಂತರ ಲೌಕಿಕ ತಂದೆ ಸಿಗ್ತಾರೆ, ಪಾರಲೌಕಿಕ ತಂದೆಯನ್ನು ಸಹ ದುಃಖದಲ್ಲೇ ಸ್ಮೃತಿ ಮಾಡ್ತಾರೆ. बच्चा मिला कहेंगे ईश्वर ने बच्चा दिया, बाकी प्रजापिता ब्रह्मा को क्यों याद करेंगे. इनसे कुछ मिलता थोड़ी ही है, इनको अलौकिक कहा जाता. ಮಗು ಜನ್ಮವನ್ನ ಪಡೆದ್ರು ಹೇಳ್ತಾರೆ ಈಶ್ವರ ಮಗು ಕೊಟ್ಟ ಅಂತ. ಬಾಕಿ ಪ್ರಜಾಪಿತ ಬ್ರಹ್ಮನಿಗೆ ಏನಂತ ನೆನಪು ಮಾಡೋದು. ಇವರಿಂದ ಏನು ಸಿಗಲ್ವಲ್ಲ, ಇವರಿಗೆ ಅಲೌಕಿಕ ಅಂತ ಹೇಳಾಗುತ್ತೆ. तुम जानते हो हम ब्रह्मा द्वारा शिव बाबा से वर्षा ले रहे, जैसे हम पढ़ते ये रथ में निमित्त बना, बहुत जन्म के अंत में इनका शरीर भी रथ बना. ತಮಗೆ ಗೊತ್ತಾಗಿದೆ ನಾವು ಬ್ರಹ್ಮ ಮುಖಾಂತರ ಶಿವಬಾಬುರಿಂದ ಆಸ್ತಿ ಪಡಿತಾ ಇದ್ದೀವಿ. ಯಾವ ರೀತಿ ನಾವು ಓದಿದ್ವಿ, ಈ ರಥ ನಿಮಿತ್ತ ಆಯಿತು. ಬಹಳ ಜನ್ಮಗಳ ಅಂತ್ಯದಲ್ಲಿ ಈ ಶರೀರ ರಥ ಆಗುತ್ತೆ. ರಥ का नाम तो रखना पड़ता, ये है बेहद का ಸನ್ಯಾಸ. ರಥದ ಹೆಸರನ್ನು ಇಟ್ಕೋಬೇಕಾಗತ್ತೆ. ಇದಾಗಿದೆ ಅನಂತವಾದ ಸನ್ಯಾಸತ್ವ. रथ कायम ही रहता, बाकी का ठिकाना नहीं. चलते चलते फिर भागंती हो जाते. रथ ಸ್ಥಿರವಾಗಿರುತ್ತೆ, ಬೇರೆಯವರಿಗೆ ಸ್ಥಿರತ್ವ ಇಲ್ಲ. ನಡೀತಾ ನಡೀತಾ ಓಡೋಗ್ಬೋದು. ये रथ तो मुकर्रर है ड्रामा अनुसार, इसको कहा जाता भाग्यशाली रथ. तुम सबको भाग्यशाली रथ नहीं कहे. ये रಥ ಫಿಕ್ಸ್ ಆಗಿದೆ ಡ್ರಾಮಾ ಅನುಸಾರ, ಇದಕ್ಕೆ ಹೇಳಲಾಗತ್ತೆ ಭಾಗ್ಯಶಾಲಿ ರಥ ಅಂತ. ತಮ್ಮೆಲ್ಲರದು ಭಾಗ್ಯಶಾಲಿ ರಥ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. भाग्यशाली रथ एक माना जाता जिसमें बाबा आकर ज्ञान देते, स्थापना का कार्य कराते.
ಭಾಗ್ಯಶಾಲಿ ರಥ ಅಂತ ಒಬ್ಬರಿಗೆ ಹೇಳಾಗುತ್ತೆ, ಯಾವುದರಲ್ಲಿ ತಂದೆ ಬಂದು ಜ್ಞಾನವನ್ನ ನೀಡ್ತಾರೆ, ಸ್ಥಾಪನೆಯ ಕಾರ್ಯವನ್ನ ಮಾಡ್ತಾರೆ. तुम भाग्यशाली रथ नहीं ठहरे, तुम्हारी आत्मा इस रथ में बैठ पड़ती. ನಿಮ್ಮದು ಭಾಗ್ಯಶಾಲಿ ರಥ ಅಲ್ಲ, ನಿಮ್ಮ ಆತ್ಮ ಈ ರಥದ ಮುಂದೆ ಕುತ್ಕೊಂಡು ಓದ್ತಾ ಇದೆ. आत्मा पवित्र बन जाती, इसलिए बलिहारी इन तन की है जो इनमें बैठ पड़ाते. इस अंतिम जन्म बहुत वैल्यूबल है, फिर शरीर बदल हम देवता बन जाए. ಆತ್ಮ ಪವಿತ್ರ ಆಗ್ಬಿಡತ್ತೆ, ಅದಕ್ಕೋಸ್ಕರ ಬಲಿಹಾರಿ ಈ ದೇಹದ ಮೇಲೆ ಇದರಲ್ಲಿ ಕುತ್ಕೊಂಡು ಓದಿಸ್ತಾರಲ್ಲ, ಈ ಅಂತಿಮ ಜನ್ಮದ ಮಹತ್ವ ಇದೆ. ಮತ್ತೆ ಶರೀರ ಪರಿವರ್ತನೆ ಆಗುತ್ತೆ, ನಾವು ದೇವತೆ ಆಗ್ಬಿಡ್ತೀವಿ. इस पुराने शरीर द्वारा ही तुम शिक्षा पाते हो, शिव बाबा के बनते हो. ಈ ಹಳೆ ದೇಹದಿಂದ ತಾವು ಶಿಕ್ಷಣವನ್ನ ಪಡಿತೀರಾ, ಶಿವ ಬಾಬಾ ಅವರ ಮಗು ಆಗ್ತೀರಾ. तुम जानते हो हमारी पहली जीवन वर्थ नाट पहनी थी, अब पाउंड बन रही. ಈಗ ನಿಮಗೆ ಅರಿವಾಗಿದೆ, ನಮ್ಮ ಇಂದಿನ ಜೀವನ ನಯಾ ಪೈಸೆ ಆಗಿತ್ತು, ಈಗ ತುಂಬಾ ಮಹತ್ವ ಉಳ್ಳದ್ದು, ಅಂದ್ರೆ ವರ್ತ್ ಪೌಂಡ್ ಆಗಿದೆ. ಜಿತನಾ ಪಡೆಂಗೆ ಉತನಾ ऊंच पद पाएंगे, ಬಾಬಾನೇ ಸಮಜಾಯ ಯಾದ್ ಕಿ ಯಾತ್ರಾ ಮುಖ್ಯ. ಎಷ್ಟು ಓದ್ತೀರಾ ಅಷ್ಟು ಉನ್ನತವಾದ ಪದವಿ ಪಡಿತೀರ. ತಂದೆ ತಿಳಿಸ್ಕೊಟ್ಟಿದ್ದಾರೆ, ನೆನಪಿನ ಯಾತ್ರೆನೇ ಮುಖ್ಯ ಆಗಿದೆ. इनको ही भारत का प्राचीन राज्यों कहते, जिससे तुम पतित से पावन बनते हो. सर्वव्यापी तो सब बनते हैं, फिर है पढ़ाई पर मदार. ಸ್ವರ್ಗವಾಸಿ तो सब बनते हैं, फिर है पढ़ाई पर मदार. ಇದುವರೆಗೆ ಭಾರತದ ಪ್ರಾಚೀನ ರಾಜಯೋಗ ಅಂತ ಹೇಳ್ಬೋದು. ಇದರಿಂದ ತಾವು ಪತಿತರಿಂದ ಪಾವನ ಆಗ್ತೀರ, ಸ್ವರ್ಗವಾಸಿಗಳೆಲ್ಲರೂ ಆಗ್ತೀರಾ, ಮತ್ತೆ ವಿದ್ಯೆಯ ಮೇಲೆ ಆಧಾರ ಆಗಿದೆ. तुम बेहद के स्कूल में बैठे हो, तुम ही फिर देवता बनेंगे. ತಾವು ಅನಂತವಾದ ಸ್ಕೂಲಲ್ಲಿ ಕೂತಿದ್ದೀರಾ, ಮತ್ತೆ ದೇವತೆ ಆಗ್ತೀರಾ. तुम समझते हो ऊंच पद कौन पा सकते, उनकी क्वालिफिकेशन क्या होनी चाहिए. ನೀವು ಅರ್ಥ ಮಾಡ್ಕೊಂತೀರಾ, ಉನ್ನತವಾದ ಪದವಿ ಯಾರು ಪಡಿತಾರೆ, ಅವರ ಕ್ವಾಲಿಫಿಕೇಶನ್ ಏನಿರಬೇಕು. पहले हमारे में भी क्वालिफिकेशन नहीं थे, असुरी मत पर थे ना. ಮೊದಲು ನಮ್ಮದು ಕ್ವಾಲಿಫಿಕೇಶನ್ ಇರಲಿಲ್ಲ, ಅಸುರಿ ಮತ ಆಗಿತ್ತಲ್ಲ. अब ईश्वरीय मत मिलता है, असुरी मत से हम उतरती कला में आते. ಈಗ ಈಶ್ವರೀಯ ಮತ ಸಿಕ್ಕಿದೆ, ಅಸುರಿ ಮತದಿಂದ ನಾವು ಹಿಡಿಯುವ ಕಲೆಯಲ್ಲಿ ಬರ್ತೀವಿ. ईश्वरीय मत से चढ़ती कला में जाते, ईश्वर मत देने वाला एक है, असुरी मत देने वाला अनेक है. ಈಶ್ವರೀಯ ಮತದಿಂದ ಹಾರುವ ಕಲೆಗೆ ಹೋಗ್ತೀವಿ. ಈಶ್ವರ ಮತವನ್ನ ನೀಡೋದು ಒಂದೇ ಸಲ, ಒಬ್ಬರೇ. ಅಸುರಿ ಮತವನ್ನ ಕೊಡುವಂತವರು ಅನೇಕ ಜನ ಇದ್ದಾರೆ. माँ बाप भाई बहन टीचर गुरु कितनों के मत मिलते, अभी तुमको एक ही मत मिलता है, 21 जन्म काम आते. ತಂದೆ ತಾಯಿ ಸಹೋದರ ಸಹೋದರಿ ಟೀಚರ್ ಗುರು ಎಷ್ಟು ಜನರ ಮತ ಸಿಗುತ್ತೆ, ಈಗ ನಿಮಗೆ ಒಂದೇ ಮತ ಸಿಗತ್ತೆ, 21 ಜನ್ಮ ಅದು ಕೆಲಸಕ್ಕೆ ಬರುತ್ತೆ. ऐसे श्रीमत पर चलना चाहिए, जितना चलेंगे उतना श्रेष्ठ बन पाएंगे, कम चलेंगे तो कम पर. ಎಷ್ಟು ಶ್ರೀಮತದಂತೆ ನಡೀತೀರಾ ಅಷ್ಟು ನೀವು ಉನ್ನತವಾದ ಪದವಿಯನ್ನ, ಅಂದ್ರೆ ಶ್ರೇಷ್ಠ ಪದವಿಯನ್ನ ಪಡಿತೀರ. ಕಡಿಮೆ ನಡೆದ್ರೆ ಕಡಿಮೆ ಪದವಿಯನ್ನ ಪಡಿತೀರಾ. श्रीमत है ही भगवान की, ऊंचते ऊंच भगवान ही है, जिसने श्री कृष्ण को ऊंचते ऊंच बनाया, फिर नीचते नीच रावण ने बनाया. ಶ್ರೀಮತ ಆಗಿದೆ ಭಗವಂತಂದು, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಯಾರು ಶ್ರೀಕೃಷ್ಣನನ್ನು ಇಷ್ಟು ಉನ್ನತಕ್ಕಿಂತ ಉನ್ನತವಾಗಿ ಮಾಡಿದ್ರು, ಮತ್ತೆ ನೀಚಕ್ಕಿಂತ ನೀಚ ರಾವಣ ಮಾಡಿದ್ರಲ್ಲ. बाप गोरा बनाते फिर रावण सावरा बनाते, बाप वर्षा देते वो तो है ही वैस्लेस. ತಂದೆ ಬೆಳ್ಳಗೆ ಮಾಡಿದ್ರೆ ರಾವಣ ಕಪ್ಪಗೆ ಮಾಡ್ತಾನೆ, ತಂದೆ ಆಸ್ತಿಯನ್ನ ನೀಡ್ತಾರೆ, ಅದಾಗಿದೆ ನಿರ್ವಿಕಾರಿ.
देवताओं की महिमा गाते हैं सर्वगुण संपन्न सतयुग में आत्मा और शरीर दोनों पवित्र हो. ದೇವತೆಗಳ ಮಹಿಮೆಯನ್ನು ಗಾಯನ ಮಾಡಲಾಗತ್ತೆ ಸರ್ವಗುಣ ಸಂಪನ್ನ ಅಂತ. ಸತ್ಯುಗದಲ್ಲಿ ಆತ್ಮ ಮತ್ತೆ ದೇಹ ಎರಡೂ ಪವಿತ್ರ ಆಗತ್ತೆ. देवताओं को सब जानते हैं वो संपूर्ण निर्विकारी होने कारण संपूर्ण विश्व के मालिक बनते अभी नहीं है फिर बन रहे. ದೇವತೆಗಳನ್ನ ಎಲ್ಲರೂ ಅರ್ಥಕೊಂಡಿದ್ದಾರೆ. ಅವರು ಸಂಪೂರ್ಣ ನಿರ್ವಿಕಾರಿ ಆಗಿರುವ ಕಾರಣ ಸಂಪೂರ್ಣ ವಿಶ್ವದ ಮಾಲೀಕರಾಗ್ತಾರೆ. ಹೀಗೆಲ್ಲ ಮತ್ತೆ ತಯಾರಾಗ್ತಿದ್ದಾರೆ. ಬಾಬಿ ಸಂಗತ್ ಪರ್ ಆತೆ ಬ್ರಹ್ಮಾ ಕೆ ದ್ವಾರ ಬ್ರಾಹ್ಮಣ ಬ್ರಹ್ಮಾ ಕೆ ಬಚ್ಚೆ ತೋ ತುಮ್ ಸಬ್ ತೆಹರೇನ. ಬಾಬನು ಸಂಗಮದಲ್ಲಿ ಬರ್ತಾರೆ. ಬ್ರಹ್ಮನ ಮುಖಾಂತರ ಬ್ರಾಹ್ಮಣರು, ಬ್ರಹ್ಮನ ಮಕ್ಕಳು ತಾವೆಲ್ಲರೂ ಅಲ್ವಾ. वो है ग्रेट ग्रेट ग्रैंडफादर बोलो प्रजापिता ब्रह्मा का नाम नहीं सुना. परम पिता परमात्मा ब्रह्मा द्वारा सृष्टि रचते हैं. ಅವರಾಗಿದ್ದರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ತಿಳಿಸಿ ಪ್ರಜಾಪಿತ ಬ್ರಹ್ಮನ ಹೆಸರನ್ನ ಕೇಳಲಿಲ್ವಾ. ಪರಮಪಿತ ಪರಮಾತ್ಮ ಬ್ರಹ್ಮನಿಂದ ಸೃಷ್ಟಿಯನ್ನ ರಚನೆ ಮಾಡ್ತಾರೆ. ब्राह्मण कुले है ब्रह्मा मुख वंशावली बाई बहन हो गए ना. यहाँ राजा रानी की बात नहीं. ಬ್ರಾಹ್ಮಣ ಕುಲ ಬ್ರಹ್ಮ ಮುಖ ವಂಶಾವಳಿ ಸಹೋದರ ಸಹೋದರಿ ಆಗ್ತೀವಲ್ಲ, ಇಲ್ಲಿ ರಾಜ ರಾಣಿಯ ಮಾತೇ ಇಲ್ಲ. ये ब्राह्मण कुल तो संगम का थोड़ा समय चलता है राजाई ना पांडवों की ना कौरवों. ಈ ಬ್ರಾಹ್ಮಣ ಕುಲ ಸಂಗಮದಲ್ಲಿ ಸ್ವಲ್ಪ ಸಮಯಕ್ಕೆ ನಡೆಯುತ್ತೆ. ರಾಜ್ಯ ಭಾಗ್ಯ ಪಾಂಡವರದ್ದು ಇಲ್ಲ ಮತ್ತೆ ಕೌರವರದ್ದು ಇಲ್ಲ. अच्छा मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार 21 जन्म श्रेष्ठ पद का अधिकारी बनने के लिए अब असुरी मतों को छोड़ एक ईश्वरीय मत पर चलना, संपूर्ण वाइसलेस बनना. 21 ಜನ್ಮ ಶ್ರೇಷ್ಠ ಪದವಿಯ ಅಧಿಕಾರಿ ಆಗಕ್ಕೋಸ್ಕರ ಎಲ್ಲ ಅಸುರಿ ಮತವನ್ನ ಬಿಟ್ಟು ಒಂದು ಈಶ್ವರೀಯ ಮತದಂತೆ ನಡೆ, ಸಂಪೂರ್ಣ ನಿರ್ವಿಕಾರಿಯಾಗಿ. ಎರಡನೇದು इस पुराने शरीर में बैठ बाबा की शिक्षाओं को धारण कर देवता बनना. ये है बहुत वैल्यूबल जीवन, इसमें वर्थ पौंड बनना है. ಈ ಹಳೆ ದೇಹದಲ್ಲಿ ಕುತ್ಕೊಂಡು ಬಾಬುವರ ಶಿಕ್ಷಣಗಳನ್ನು ಧಾರಣೆ ಮಾಡಿ ದೇವತೆ ಆಗಬೇಕು. ಇದಾಗಿದೆ ಬಹಳ ಅಮೂಲ್ಯವಾದ ಜೀವನ. ಇದರಲ್ಲಿ ವರ್ತ್ ಪೌಂಡ್ ಆಗಬೇಕಾಗಿದೆ. ಅಂದರೆ ಅಮೆರಿಕ ಕಾಯಿನ್ ತುಂಬಾ ವ್ಯಾಲ್ಯೂಬಲ್, ಆ ರೀತಿ ಆಗಬೇಕು. वरदान सर्व आत्माओं को यथार्थ अविनाशी सहारा देने वाले आधार उद्धार मुहूर्त भव. सर्व ಆತ್ಮಗಳಿಗೆ ಯಥಾರ್ಥವಾದ ಅವಿನಾಶಿ ಆಶ್ರಯವನ್ನ ನೀಡುವಂತಹ ಆಧಾರ ಉದ್ಧಾರ ಮೂರ್ತ ಭವ. वर्तमान समय विश्व के चारों ओर कोई ना कोई हलचल है. कहा मन के अनेक टेंशन की हलचल, कहा प्रकृति के तमो प्रधान वातावरण के कारण हलचल. अल्पकाल के साधन सर्व को चिंता ही चिंता पर लिए जा रहे हैं. ವರ್ತಮಾನ ಸಮಯದಲ್ಲಿ ವಿಶ್ವದ 4 ಕಡೆ ಯಾವುದೋ ಒಂದು ಏರುಪೇರು. ಕೆಲವೊಂದು ಕಡೆ ಮನಸ್ಸಿನ ಅನೇಕ ಟೆನ್ಷನ್ನಿನ ಏರುಪೇರು. ಕೆಲವರಿಗೆ ಪ್ರಕೃತಿಯ ತಮೋ ಪ್ರಧಾನ ವಾಯುಮಂಡಲದ ಕಾರಣ ಏರುಪೇರು. ಅಲ್ಪಕಾಲದ ಸಾಧನೆಯ ಚಿಂತೆ ತನ್ನ ಕಡೆ ಕರ್ಕೊಂಡು ಹೋಗ್ತಾ ಇದೆ. इसलिए अल्पकाल के आधार से प्राप्तियों से विधियों से तक कर वास्तविक सहारा ढूंढ रहे. ಅಲ್ಪಕಾಲದ ಆಧಾರದಿಂದ ಪ್ರಾಪ್ತಿಗಳಿಂದ ವಿಧಿಗಳಿಂದ ಸುಸ್ತಾಗಿ ವಾಸ್ತವಿಕ ಆಶ್ರಯವನ್ನ ಹುಡುಕ್ತಾ ಇದ್ದಾರೆ. तो आप आधार उद्धार मूर्त आत्माएं उन्हें श्रेष्ठ अविनाशी प्राप्तियों की यथार्थ वास्तविक अविनाशी सहारे की अनुभूति करो.
ತಾವು ಆಧಾರ ಉದ್ಧಾರ ಮೂರ್ತ ಆತ್ಮಗಳು. ಅವರಿಗೆ ಶ್ರೇಷ್ಠ ಅವಿನಾಶಿ ಪ್ರಾಪ್ತಿಯ ಯಥಾರ್ಥತೆ, ವಾಸ್ತವಿಕತೆ, ಅವಿನಾಶಿಯ ಆಶ್ರಯದ ಅನುಭವವನ್ನು ಮಾಡಿಸಿ. स्लोगन आगे, समय अमूल्य खजाना है, इसलिए उसे नष्ट करने के बजाय फौरन निर्णय कर सफल करो. ಸಮೂಲ್ಯ ಅಮೂಲ್ಯವಾದ ಖಜಾನೆ ಆಗಿದೆ. ಇದನ್ನ ನಷ್ಟ ಮಾಡುವ ಬದಲು ತಕ್ಷಣ ನಿರ್ಣಯ ಮಾಡಿ ಸಫಲ ಮಾಡಿ. अवक्त इशारे, आप लगन की अग्नि को प्रज्वलित कर योग को ज्वाला स्वरूप बनाओ. ಈಗ ಆಸಕ್ತಿಯ ಅಗ್ನಿಯನ್ನ ಪ್ರಜ್ವಲನೆ ಮಾಡಿ ಯೋಗದ ಜ್ವಾಲಾ ಸ್ವರೂಪರಾಗಿ. जैसे सूर्य की किरणें फैलती है, वैसे ही मास्टर सर्वशक्तिवान की स्टेज पर शक्तियों व विशेषता रूपी किरणें चारों ओर फैलाती अनुभव करे. ಯಾವ ರೀತಿ ಸೂರ್ಯನಿಂದ 4 ಕಡೆ ಕಿರಣಗಳು ಹರಡುತ್ತೆ, ಅದೇ ರೀತಿ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಶಕ್ತಿಗಳನ್ನ ಅಥವಾ ವಿಶೇಷತೆಗಳನ್ನುವ ಕಿರಣಗಳನ್ನ ವ್ಯಾಪಿಸುವ ಅನುಭವ ಮಾಡಿ. इसके लिए मैं मास्टर सर्वशक्तिवान हूँ, विघ्न विनाशक आत्मा हूँ. इस स्वमान की स्मृति की सीट पर सेट होकर कार्य करो तो विघ्न सामने तक भी नहीं आएंगे. ಇದಕ್ಕೋಸ್ಕರ ನಾನು ಮಾಸ್ಟರ್ ಸರ್ವಶಕ್ತಿವಂತ, ವಿಘ್ನ ವಿನಾಶಕ ಆತ್ಮನಾಗಿದ್ದೀನಿ. ಈ ಸ್ವಮಾನದ ಸ್ಮೃತಿಯ ಸೀಟಲ್ಲಿ ಸ್ಥಿತರಾಗಿ ಕಾರ್ಯವನ್ನ ಮಾಡಿ. ಆಗ ವಿಘ್ನ ಮುಂದೇನೂ ಸಹ ಬರೋದಿಲ್ಲ. ಓಂ ಶಾಂತಿ.